ಮೇಡಮ್, ಈಗ ನೀವಿಷ್ಟೆಲ್ಲ ಸಂಘಟನೆಯಲ್ಲಿ ಫುಲ್ ಟೈಮ್ ತೊಡಗಿರುವಾಗ ನನಗೆ ಒಂದು ಸಂದೇಹ ಬಂತು. ನೀವು ಈ ಸಂಘಟನೆಯನ್ನು ಮುನ್ನಡೆಸುವಾಗ ನಿಮಗೆ ಎಷ್ಟು ಚಾಲೆಂಜಸ್ ಬಂದಿರ್ಬೋದು? ಹಾಗಾದರೆ ನೀವೇ ಹೇಳಿದ್ರಿ ಅವಕಾಶ ವಂಚಿತರು ಮಹಿಳೆಯರು ಅಂತ ಹೇಳಿ. ಕರ್ನಾಟಕ ರಾಜ್ಯ ಸಂಘಟನೆಯಲ್ಲಿ ಅಂದರೆ ನೌಕರರ ಸಂಘಟನೆಯಲ್ಲಿದ್ದಾಗ ನಾವೇ ಅವಕಾಶ ವಂಚಿತರು ಅಂತ. ಈಗ ಎಷ್ಟು ಪರ್ಸೆಂಟ್ ನಿಮ್ಮಲ್ಲಿರುವಂತಹ 52% ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಮಹಿಳೆಯರಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ? ನಾವಿವಾಗ 100% ಅವಕಾಶ ಕೊಟ್ಟಿದ್ದೇವೆ. ಯಾಕೆಂತಂದರೆ ನಾವು ಇವಾಗ ಇವರವರೆಲ್ಲರೂ ಮಹಿಳೆಯರೇ. ಹಾಗಾಗಿ ನಾವು ಎಲ್ಲ ಸೇರಿಕೊಂಡು ಈ ಮಹಿಳಾ ಸಂಘಟನೆಯನ್ನು ಕಟ್ಟಿದ್ದೇವೆ. ಈ ಮಹಿಳಾ ಸಂಘಟನೆಯನ್ನು ಬಲಿಷ್ಠವಾಗಿ ಮುನ್ನಡೆಸ್ಕೊಂಡು ಹೋಗಬೇಕು, ಬಲಿಷ್ಠವಾಗಿ ಇನ್ನೂ ಎತ್ತರಕ್ಕೆ ಕಟ್ಟಬೇಕು, ಇನ್ನೂ ಎಲ್ಲರಿಗೂ ಕೂಡ ಒಟ್ಟುಗೂಡಿಸ್ಬೇಕು. ಜಿಲ್ಲೆ, ತಾಲೂಕು ಮತ್ತು ಒಂದು ಗ್ರಾಮ ಮಟ್ಟದಿಂದನೂ ಕೂಡ ನಮ್ಮ ಸಂಘಟನೆ ಬೆಳಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಂಘಟನೆ ಜಿಲ್ಲೆ ಮತ್ತು ತಾಲೂಕಲ್ಲಿನೂ ಕೂಡ ತಮ್ಮ ತಮ್ಮ ಸಂಘಟನೆಗಳನ್ನು ಕೂಡ ಪ್ರಾರಂಭ ಆಗ್ತಾ ಇದ್ದಾವೆ. ಅಲ್ಲಿನೂ ಕೂಡ ಜಿಲ್ಲೆ ತಾಲೂಕಲ್ಲಿ ಇರ್ತಕ್ಕಂಥ ಮಹಿಳಾ ನೌಕರರು ಒಂದುಗೂಡ್ತಾ ಇದ್ದಾರೆ. ಮಹಿಳಾ ನೌಕರರು ಒಗ್ಗಟ್ಟಾಗಿ ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಒಂದು ಸಂಘಟನೆಗೆ ಪ್ರತಿಕ್ರಿಯೆಯನ್ನು ಕೂಡ ರಾಜ್ಯದಾದ್ಯಂತ ನಮಗೆ ಸಿಗ್ತಾ ಇದೆ. ಎಲ್ಲ ರೀತಿಯ ಒಂದು ಜನಪ್ರತಿನಿಧಿಗಳಿಂದನೂ ಕೂಡ ಇದಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ನಾವು ಈಗಾಗಲೇ ನಮ್ಮ ಸಂಘಟನೆಯನ್ನು ಸರ್ಕಾರದ ಮಟ್ಟದಲ್ಲಿಯೂ ಕೂಡ ನಾವು ಈ ಸಂಘಟನೆಯನ್ನು ಗುರುತಿಸಿದ್ದೇವೆ.